ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಹಜವಾಗಿ ಇಂಥ ವಸ್ತುಗಳು ಪತ್ತೆ ಆಗ್ತಾ ಇದ್ದ ಹಾಗೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಬಸ್ ನಿಲ್ದಾಣದ ಶೌಚಾಲಯದ ಬಳಿ ಈ ರೀತಿಯಾದಂತಹ ಒಂದು ಬ್ಯಾಗ್ ಪತ್ತೆಯಾಗಿದೆ. ಏನಿತ್ತು ಆ ಬ್ಯಾಗ್ನಲ್ಲಿ? ಜಿಲೆಟಿನ್ ಕಡ್ಡಿ. ಜಿಲೆಟಿನ್ ಕಡ್ಡಿಗಳ ಜೊತೆಗೆ ಕೆಲವು ಡಿಟೋನೇಟರ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸರು ಹಾಗೆ ಶ್ವಾನ ದಳದಿಂದ ತೀವ್ರ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ ಕೂಡ ಇಂಚಿಂಚು ಶೋಧವನ್ನ ನಡೆಸ್ತಾ ಇದೆ. ಡಿಸಿಪಿ ಗಿರೀಶ್ ಅವರ ನೇತೃತ್ವದ ತಂಡದಿಂದ ಪರಿಶೀಲನೆ ಆಗ್ತಾ ಇದೆ. ಇದೇ ಜಿಲೆಟಿನ್ ಕಡ್ಡಿಗಳು ಈಗ ಕಲಾಸಿಪಾಳ್ಯದ ಬಸ್ ಸ್ಟ್ಯಾಂಡ್ನ ಶೌಚಾಲಯದ ಬಳಿ ಪತ್ತೆಯಾಗಿರೋದು ನೋಡಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಹಾಗಂತ ಇವೇನು ಈಗಲೇ ಬ್ಲಾಸ್ಟ್ ಮಾಡೋದಕ್ಕೆ ಸಿದ್ಧ ಆಗಿದ್ದಂಥ ಬಾಂಬ್ ಮಾದರಿಯ ವಸ್ತುಗಳಲ್ಲ. ಆದರೆ ಇವೆಲ್ಲವೂ ಕೂಡ ಒಂದು ಸ್ಫೋಟಕವನ್ನು ತಯಾರಿಸುವಂಥ ನಿಟ್ಟಿನ ರಾ ಮೆಟೀರಿಯಲ್ಸ್ ರೀತಿ. ಕಿರಣ್ ಸೂರ್ಯ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ. ಸ್ಥಳದಿಂದ ಬನ್ನಿ ನೋಡ್ಕೊಂಬೋಣ. ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಕಲಾಸಿಪಾಳ್ಯದ ಖಾಸಗಿ ಮತ್ತು ಬಿಎಂಟಿಸಿಯ ಬಸ್ ನಿಲ್ದಾಣದ ಮಧ್ಯದಲ್ಲಿರುವಂತಹ ಶೌಚಾಲಯದಲ್ಲಿ ಈಗಾಗಲೇ ಕೂಡ ಸ್ಫೋಟಕಗಳು ಪತ್ತೆಯಾಗಿರುವಂಥದ್ದು. ಸದ್ಯ ನಾನೀಗ ಶೌಚಾಲಯದ ಮುಂಭಾಗದಲ್ಲಿದ್ದೀನಿ. ಈ ಒಂದು ಶೌಚಾಲಯ ಏನಿದೆ ಕಲಾಸಿಪಾಳ್ಯದ ಬಿಎಂಟಿಸಿ ಮತ್ತು ಖಾಸಗಿ ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿರುವಂಥದ್ದು. ಈ ಒಂದು ಶೌಚಾಲಯದಲ್ಲಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಚೀಲವನ್ನು ತೆಗೆದುಕೊಂಡು ಬಂದಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ಈ ಶೌಚಾಲಯದ ಸಿಬ್ಬಂದಿಗಳು ಯಾರು ಕೂಡ ಇರಲಿಲ್ವಂತೆ. ಹೊರಭಾಗದಲ್ಲಿ ಏನೋ ಕ್ಲೀನಿಂಗ್ ಕೆಲಸ ಮಾಡ್ತಿದ್ವಿ ಅನ್ನೋಂಥ ಒಂದು ಮಾಹಿತಿಯನ್ನು ನೀಡಿದ್ರು. ಈ ಟೇಬಲ್ ಏನಿದೆ, ನಾನು ಈಗ ಟೇಬಲ್ ತೋರಿಸ್ತಿದ್ದೀನಲ್ಲ, ಈ ಟೇಬಲ್ನ ಮೇಲ್ಗಡೆಗೆ ದೊಡ್ಡದಾದಂಥ ಚೀಲವನ್ನು ಇಟ್ಟು ಹೋಗಿದ್ದಾರೆ. ಹಲವು ಗಂಟೆಗಳವರೆಗೂ ಯಾರು ಕೂಡ ಆ ಚೀಲವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿರಲಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ BMTCಯ ಸೆಕ್ಯೂರಿಟಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾರೋ ಒಂದು ಚೀಲವನ್ನು ಬಿಟ್ಟೋಗಿದ್ದಾರೆ ಅನ್ನೋಂಥದ್ದನ್ನು. ಆ ಚೀಲದ ಬಗ್ಗೆ ಮಾಹಿತಿ ನೀಡ್ತಿದ್ದಂತೆ BMTCಯ ಸೆಕ್ಯೂರಿಟಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಂಥ ಹಿನ್ನೆಲೆಯಲ್ಲಿ DCP ಗಿರೀಶ್ ಅವರು ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಬಂದಿತ್ತು. ಸ್ಥಳಕ್ಕೆ ಬಂದು ಇಂಚಿಂಚನ್ನು ಕೂಡ ಈಗಾಗಲೇ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು, ಪರಿಶೀಲನೆಯನ್ನು ಮಾಡ್ತಿರುವಂಥದ್ದು. ಅಂದರೆ ನಾನೀಗೇನು ಶೌಚಾಲಯ ತೋರಿಸ್ತಿದ್ದೀನಲ್ವ, ಈ ಶೌಚಾಲಯದ ಹೊರಭಾಗದಲ್ಲಿರುವಂಥ, ಅಂದರೆ ಈ ಬ್ಯಾಗ್ ಇಲ್ಲೇನಿದೆ ಅಲ್ವಾ, ಇಲ್ಲಿ ನೋಡಿ, ಇಷ್ಟು ದೊಡ್ಡದಾದಂಥ ಈ ಬ್ಯಾಗ್, ಈ ಟೇಬಲ್ ಇದೆ ಅಲ್ವಾ, ಈ ಟೇಬಲ್ ಮೇಲೆ ಇದೇ ತರಹದ, ಇಲ್ಲೇನು ಒಂದು ಸಣ್ಣದಾದಂಥ ಚೀಲ ಇದೆ, ಇದೇ ತರಹದ ಒಂದು ಪ್ಲಾಸ್ಟಿಕ್ ದೊಡ್ಡದಾದಂಥ ಚೀಲದಲ್ಲಿ ಸ್ಫೋಟಕಗಳನ್ನು ತುಂಬ್ಕೊಂಡು ಬಂದಿದ್ದಾನೆ. ಅಂದರೆ ಆತ ಯಾಕೆ ತಗೊಂಡ್ಬಂದಿದ್ದ, ಏನಕ್ಕೆ ತಗೊಂಡ್ಬಂದಿದ್ದ ಅನ್ನೋದು ಇನ್ನೂ ಕೂಡ ಪೊಲೀಸರು ಪತ್ತೆಯನ್ನು ಮಾಡ್ತಿರುವಂಥದ್ದು. ಇಲ್ಲಿ ಈ ಒಂದು ಟೇಬಲ್ನ ಮೇಲೆ ಆ ಒಂದು ಚೀಲವನ್ನು ಇಟ್ಟು ತುಂಬ ಗಂಟೆಗಳ ಕಾಲ ಇಟ್ಟೋಗಿದ್ರು. ಆ ಕಾರಣಕ್ಕಾಗಿ ಆ ಒಂದು ಮಾಹಿತಿಯನ್ನು BMTC ಸೆಕ್ಯೂರಿಟಿ ಕೊಡ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಶೌಚಾಲಯದ ಸಿಬ್ಬಂದಿ ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ये कितना बजे को मिला था, आप कहाँ थे? मैं आया था, मैं दूसरे साइड पे काम करता, बाजू वाले पे, उधर भी एक बाथरूम है, तो आया उधर से, तो इधर देखा बैग इधर पड़ा है. फिर लोग कंप्लेन किया सिक्योरिटी वाले को, वो लोग आया तो फिर इधर चेक किए, वो 9 से 10 के बीच की बात. वो बैग कितना साइज था, बड़ा और छोटा? ये साइज का कवर था वो बैग, पैसा पकड़ने वाला. आपने देखा था वो बैग को, क्या था अंदर, कैसा था वो बैग? वो साहब लोग इधर पलटी किया ना, वो पैकेट निकला इतना लंबा लंबा, ऐसा ज़्यादा पैकेट था, और कुछ वायर के जैसा था उसमें. ಅಂದರೆ ಇವಿಷ್ಟು ಕೂಡ ಇಲ್ಲಿರುವಂತಹ ಶೌಚಾಲಯದ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ಅಂದರೆ ಇಲ್ಲಿ ಸ್ಫೋಟಕಗಳನ್ನು ತಂದು ಇಟ್ಟೋಗಿದ್ರು. ಯಾರು ತಗೊಂಬಂದಿದ್ರು, ಹೆಣ್ಮಗಳ ಗಂಡು ಮಗನ, ಇದು ಯಾವುದು ಕೂಡ ಮಾಹಿತಿ ಇಲ್ಲ. ಆದರೆ ತುಂಬ ದೊಡ್ಡದಾದಂತಹ ಬ್ಯಾಗ್ನಲ್ಲಿ ಈ ಸ್ಫೋಟಕಗಳನ್ನು ಇಟ್ಟಿದ್ರು. ನಮ್ಮ ಸೋದರ ನೋಡಿ BMTCಯ ಸೆಕ್ಯೂರಿಟಿಗಳಿಗೆ ಮಾಹಿತಿಯನ್ನು ಕೊಟ್ಟರು. BMTC ಸೆಕ್ಯೂರಿಟಿಗಳು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ನಂತರ ಪೊಲೀಸರು ಬಂದು ಆ ಸ್ಫೋಟಕಗಳನ್ನು ಈಗಾಗಲೇ ಕೂಡ ತೆಗೆದುಕೊಂಡೋಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿಯನ್ನು ಈಗಾಗಲೇ ಶೌಚಾಲಯದ ಸಿಬ್ಬಂದಿ ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ನಾವು ಪ್ರತಿನಿಧಿ ಕಿರಣ್ ಅಲ್ಲಿ ಹೇಳ್ತಾ ಇದ್ರಲ್ಲ, ಒಂದು ಬ್ಯಾಗನ್ನು ತೆಗೆದುಕೊಂಡು ಬಂದು ಇಟ್ಟು ಹೋಗಿದ್ದಾರೆ. ಅಂದರೆ ಈ ಕ್ವಾರಿಗಳು ಅಥವಾ ಈ ಕಲ್ಲನ್ನೆಲ್ಲ ಬ್ಲಾಸ್ಟ್ ಮಾಡೋಕ್ಕೂ ಇವನ್ನೇ ಬಳಸೋದು. ಹಾಗಂತ ಬ್ಲಾಸ್ಟ್ ಮಾಡೋಕ್ಕೆ ಉಗ್ರ ಚಟುವಟಿಕೆಗಳಿಗೂ ಇವನ್ನೇ ಬಳಸೋದು ಬಹುತೇಕ ಸಂದರ್ಭದಲ್ಲಿ. ಹಾಗಾಗಿ ಇದು ಯಾವ ಉದ್ದೇಶಕ್ಕಾಗಿ ತಂದಿದ್ರು, ಇಲ್ಲಿ ಯಾಕೆ ಇಟ್ಟು ಹೋದ್ರು ಹೇಳಿ ಕೇಳಿ. ಕಲಾಸಿಪಾಳ್ಯ ಎಂಥ ಜನದಟ್ಟಣೆ ಇರುವಂಥ ಪ್ರದೇಶ ಅವೆಲ್ಲ. ಈಗ ಒಂದು ವಿಷಯ ಏನು ಅಂತ ಅಂದರೆ, 2 ದಿನದಲ್ಲಿ CM ಕಾರ್ಯಕ್ರಮ ನಡೆಯೋದಿತ್ತು. CM ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮತ್ತಷ್ಟು ಪರಿಶೀಲನೆ ನಡೆಸಲಾಗ್ತಾ ಇದೆ. ಇಲ್ಲೇ ಶನಿವಾರ ಒಂದು ಕಾರ್ಯಕ್ರಮ ನಡೆಯೋದಿತ್ತು. ಏನದು? ಬಸ್ ನಿಲ್ದಾಣದ ಹೆಸರು ಬದಲಾವಣೆ ಕಾರ್ಯಕ್ರಮ. ಕಲಾಸಿಪಾಳ್ಯದಲ್ಲಿರೋ BMTCಯ ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಕಾರ್ಯಕ್ರಮ ಇತ್ತು. ಈಗ ನೋಡಿದ್ರೆ
ಅದೇ ಜಾಗದ ಹತ್ರ ಈ ರೀತಿಯಂತ ಸ್ಫೋಟಕ್ಕೆ ಬಳಸುವಂತಹ ವಸ್ತುಗಳನ್ನ ಇಟ್ಕೊಂಡಿದ್ರು ಅಂತ ಅಂದ್ರೆ ಏನು ಉದ್ದೇಶ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಬಸ್ ಸ್ಟ್ಯಾಂಡ್ನ ಈಗ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡೋದಕ್ಕೆ ಈಗ ಸರ್ಕಾರ ಸಿದ್ಧತೆಯಲ್ಲಿದೆ. ಅದು ಕಾರಣ ಎಲ್ಲ ಭಾಳ ಇದೆ ಈ ವಿಚಾರವಾಗಿ ಎಲ್ಲ ಹಿಂದೆಯಿಂದನೂ ಕೂಡ ಒತ್ತಾಯ ಇತ್ತು. ಬಟ್ ಈಗ ಅದು ಸಮಸ್ಯೆ ಅಲ್ಲ. ಈಗ ಸಮಸ್ಯೆ ಆಗಿರೋದು ಅಂತ ಅಂದರೆ ಅಲ್ಲಿ ಯಾಕೆ ಈ ಬ್ಲಾಸ್ಟ್ ಆಗುವಂಥ ವಸ್ತುಗಳನ್ನೆಲ್ಲ ತಂದು ಇಟ್ಕೊಂಡಿದ್ರು ಅನ್ನುವಂಥದ್ದು ವಿಚಾರ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದರೆ ಈಗ ತಾನೇ ನಾನು ಹೇಳಿದಾಗೆ ಇದನ್ನು ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಸ್ತಾರೆ ಈ ರೀತಿಯಾದಂಥ ಜಿಲೆಟಿನ್ ಕಡ್ಡಿಗಳನ್ನು. ಕಲ್ಲು ಹೊಡೆಯೋಕ್ಕೆ, ಬಂಡೆ ಹೊಡೆಯೋಕ್ಕೆ, ಈ ರೀತಿಯಾದಂಥದ್ದಕ್ಕೆಲ್ಲ ಬ್ಲಾಸ್ಟ್ ಮಾಡುವಂಥ ನಿಟ್ಟಿನಲ್ಲಿ. ಅಗೈನ್ ಈ ಥರದ ಸ್ಫೋಟಕಗಳನ್ನ ಮಾಡೋದು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಟೆರರ್ ಆಕ್ಟಿವಿಟೀಸ್ ಆಗಿದೆಯೋ ಅಲ್ಲೂ ಕೂಡ ಬಹುತೇಕ ಸಂದರ್ಭದಲ್ಲಿ ಇಂಥವನ್ನೇ ಬಳಸಿರ್ತಾರೆ. ಹಾಗಾಗಿ ಇದನ್ನ ಯಾವ ಉದ್ದೇಶಕ್ಕೆ ಇಲ್ಲಿ ತಂದು ಯಾರಾದರೂ ಮರ್ತು ಬಿಟ್ಟು ಹೋಗಿದಾರೋ ಏನು ಎತ್ತ ಇದು. ಮತ್ತು ಅಲ್ಲೇ ಕಾರ್ಯಕ್ರಮ ಬೇರೆ ನಡೆಯೋದಿದೆ. ಈಗ CM ಕಾರ್ಯಕ್ರಮ ನಡೆಯೋದು ಹೌದು, ಅದು ಒಂದು ವಿಚಾರ. ಬಟ್ ಅದನ್ನು ಮೀರಿ ಭಾಳ ಜನಸಂದಣಿ ಇರುವಂಥ ಪ್ರದೇಶ, ಅಲ್ಲೆಲ್ಲ ಹಿಂಗೆ ತಂದಿಟ್ಟವ್ರು ಯಾರು ಅನ್ನುವಂಥದ್ದು ಪ್ರಶ್ನೆ.